ಧನು ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನೀವು ಗುರಿ ಇಟ್ಟರೆ ತಪ್ಪದೆ ತಲುಪುವವರು. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಗುರಿ ಮುಂದೆ ಇದ್ರೂ ದಾರಿ ಕಾಣಿಸಲಿಲ್ಲ. ಈಗ ಸಮಯ ಬದಲಾಗ್ತಿದೆ. ಫೆಬ್ರವರಿ 12, 13, 14, 15, 16 ಈ 5 ದಿನಗಳು ನಿಮ್ಮ ಭಾಗ್ಯ ಚಕ್ರವನ್ನು ತಿರುಗಿಸಲಿದೆ. ಒಂದು ಅಪ್ರತೀಕ್ಷಿತ ಸುದ್ದಿ, ಒಂದು ನಿರ್ಧಾರ, ಒಂದು ಅವಕಾಶ. ಫೆಬ್ರವರಿ 12, 13, 14, 15, 16 ಈ 5 ದಿನಗಳು ನಿಮ್ಮ ಭಾಗ್ಯ ಚಕ್ರವನ್ನು ತಿರುಗಿಸಲಿದೆ. ಒಂದು ಅಪ್ರತೀಕ್ಷಿತ ಸುದ್ದಿ, ಒಂದು ನಿರ್ಧಾರ, ಒಂದು ಅವಕಾಶ ನಿಮ್ಮ ಮುಂದಿನ ಒಂದು ವರ್ಷದ ದಿಕ್ಕು ಬದಲಾಯಿಸಬಹುದು. ಕೊನೆಯವರೆಗೂ ನೋಡಬೇಕು. ಕೊನೆಯಲ್ಲಿ ಒಂದು ರಹಸ್ಯ ಪರಿಹಾರ ಇದೆ. ನಿಮ್ಮೊಳಗಿನ ಸತ್ಯ. ಧನು ರಾಶಿಯವರೇ, ನೀವು ಹೊರಗೆ ನಗ್ತೀರಿ, ಆದರೆ ಒಳಗೆ ಎಷ್ಟು ಒತ್ತಡ ತಾಳಿದ್ದೀರಿ ಗೊತ್ತಾ? ನೀವು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀರಿ, ಆದರೆ ನಿಮ್ಮನ್ನು ಯಾರು ಪ್ರೋತ್ಸಾಹಿಸಿದ್ರು? ಈ 5 ದಿನಗಳು ನಿಮ್ಮ ಶ್ರಮಕ್ಕೆ ಉತ್ತರ ಕೊಡುವ ಸಮಯ. ಗ್ರಹಗಳ ಬದಲಾವಣೆ. ಗುರುಗ್ರಹ ನಿಮ್ಮ ರಾಶಿಗೆ ಬೆಂಬಲ ನೀಡ್ತಿದೆ. ಚಂದ್ರನ ಚಲನೆ ಮನಸ್ಸಿನ ಸ್ಪಷ್ಟತೆ ತರ್ತಿದೆ. ಶನಿಯ ದೃಷ್ಟಿಕರ್ಮ ಫಲ ತರ್ತಿದೆ. ಇದು ಸಾಮಾನ್ಯ ವಾರ ಅಲ್ಲ, ಇದು ತೀರ್ಮಾನದ ವಾರ, ಚಿಂತನೆಯ ದಿನ. ಈ ದಿನ ನೀವು ಹಳೆಯ ವಿಷಯ ನೆನಪಿಸ್ಕೊಳ್ಬಹುದು. ಒಂದು ತಪ್ಪು ನಿರ್ಧಾರ ನೆನಪಾಗಬಹುದು. ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ. ಹೊಸ ಯೋಜನೆ ರೂಪಿಸಿ. ದೊಡ್ಡ ನಿರ್ಧಾರ ಮುಂದೂಡಿ. ಅವಕಾಶದ ಸಂಕೇತ. ಒಂದು ಕರೆ, ಒಂದು ಸಂದೇಶ, ಒಂದು ಅವಕಾಶ. ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಸಹಾಯ ಬರಬಹುದು. ಇದು ಸಣ್ಣದಾಗಿ ಕಾಣಬಹುದು, ಆದರೆ ಇದು ದೊಡ್ಡ ಬೆಳವಣಿಗೆಯ ಆರಂಭ. ಹಣದ ಸ್ಥಿತಿ. ನಿಂತಿದ್ದ ಹಣ ಚಲನೆಯಾಗ್ತದೆ. ಹೊಸ ಆದಾಯದ ದಾರಿ ತೆರೆದುಕೊಳ್ತದೆ, ಆದರೆ ದೊಡ್ಡ ಹೂಡಿಕೆ ಜಾಗ್ರತೆ. ಫೆಬ್ರವರಿ 14 ಭಾವನಾತ್ಮಕ ಸ್ಪಷ್ಟತೆ, ಪ್ರೀತಿ ಜೀವನದಲ್ಲಿ ಸ್ಪಷ್ಟತೆ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿವಾರಣೆ. ಮದುವೆ ಮಾತು ಪ್ರಾರಂಭವಾಗಬಹುದು, ಆದರೆ ಕೋಪದಿಂದ ಮಾತನಾಡೋಕೆ ಹೋಗಬೇಡಿ. ಮಹಾ ನಿರ್ಧಾರ. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ 6 ತಿಂಗಳು ರೂಪಿಸ್ತದೆ. ಭಯ ಬಿಡಿ, ಧೈರ್ಯದಿಂದ ಮುಂದೆ ಹೋಗಿ. ದೈವಿಕ ರಕ್ಷಣೆ. ಒಂದು ಸಣ್ಣ ಸಮಸ್ಯೆ ಬರಬಹುದು, ಆದರೆ ಅದು ನಿಮಗೆ ಹಾನಿ ಮಾಡೋದಿಲ್ಲ. ನಿಮ್ಮ ಮೇಲೆ ಗುರುಗ್ರಹದ ಕೃಪೆ ಇದೆ. ಉದ್ಯೋಗ ಮತ್ತು ವ್ಯಾಪಾರ. ಮೇಲಾಧಿಕಾರಿಯಿಂದ ಪ್ರಶಂಸೆ, ಹೊಸ ಜವಾಬ್ದಾರಿ, ವ್ಯಾಪಾರದಲ್ಲಿ ಲಾಭದ ಸೂಚನೆ. ಕುಟುಂಬದಲ್ಲಿ ಶಾಂತಿ, ಹಿರಿಯರ ಆಶೀರ್ವಾದ, ಸಣ್ಣ ಶುಭ ಸುದ್ದಿ ಸಿಗುತ್ತೆ. ಮನಸ್ಸು ಮತ್ತು ಆರೋಗ್ಯ. ಸಣ್ಣ ದಣಿವು, ನಿದ್ರಾ ಕೊರತೆ. ಧ್ಯಾನ ಮಾಡಿ, ನೀರು ಹೆಚ್ಚು ಕುಡೀರಿ. ಮಹಿಳೆಯರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಅವಕಾಶ. ಕುಟುಂಬದಲ್ಲಿ ಗೌರವ ಸಿಗುತ್ತೆ. ಪುರುಷರಿಗೆ ಹೊಸ ಜವಾಬ್ದಾರಿ, ಆದರೆ ಅದೇ ನಿಮ್ಮ ಬೆಳವಣಿಗೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ, ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಎಚ್ಚರಿಕೆ. ಗುಪ್ತ ಶತ್ರುಗಳು ಇರಬಹುದು. ನಿಮ್ಮ ಯೋಜನೆ ಎಲ್ರಿಗೂ ಹೇಳಬೇಡಿ. ಪರಿಹಾರ. ಓಂ ಗುರುವೇ ನಮಃ ಈ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿ. ಗುರುವಾರ ಹಳದಿ ಬಟ್ಟೆಯನ್ನು ಧರಿಸಿ. ಹಳದಿ ಕಡಲೆ ದಾನ ಮಾಡಿ. ಅದೃಷ್ಟ ಸೂಚನೆ ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ. ಶುಭ ದಿನ ಫೆಬ್ರವರಿ 15. ಮುಂದಿನ ತಿಂಗಳ ಸೂಚನೆ. ಈ 5 ದಿನಗಳು ನಿಮ್ಮ ಜೀವನದ ತಿರುವು. ನೀವೀಗ ಹೊಸ ಅಧ್ಯಾಯ ಆರಂಭಿಸ್ತೀರಿ. ಧನು ರಾಶಿಯವರೇ, ನೀವು ಗುರಿ ಇಟ್ಟರೆ ತಪ್ಪದೆ ತಲುಪುವವರು. ಈ ಬಾರಿ ನಿಮ್ಮ ಗುರಿ ಇನ್ನಷ್ಟು ದೊಡ್ಡದು. ಈ ವಿಡಿಯೋ ನೋಡಿರುವವರು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಈಗಲೇ ಆರಂಭವಾಗಿದೆ. ಕಮೆಂಟ್ನಲ್ಲಿ ಧನುಶ್ ಶಕ್ತಿ ಅಂತ ಬರೀರಿ. ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.